ಸೌಜನ್ಯ ಪ್ರಕರಣದಲ್ಲಿ ಹೇಳೋದಲ್ಲ ವೆರಿ ಸುಳ್ಳು, ಮ್ಯಾನಿಪುಲೇಷನ್. ಅವ್ರು ಹೇಳ್ತಾರೆ ಸಂತೋಷ್ ರಾವೇ ಕೊಲೆ ಮಾಡಿದ್ದು. ವಾಟ್ ಇಸ್ ದ ಬೇಸಿಸ್? ಹಾಗಂದ್ರೆ ಒಂದು ಸ್ಪಿಮೋಸಿಸ್ ಕಾಯಿಲೆ ಏನಾಯ್ತು? FS ಹೆಂಗ್ ಹೇಳ್ತಾರೆ ಅವರು? ನೋಡಿದ್ರ ಇವರು ಅಲ್ಲಿ ಡಿಬೇಟರ್ಗೆ ಹೋದ್ರೆ ಧಮಕಿ ಹಾಕೋದು ಇದೆಲ್ಲಾನು ಮಾಡ್ತಾರೆ ಅವರು. ನೀವು ಸೌಜನ್ಯ ಕೇಸ್ ಬಗ್ಗೆ ಮಾತಾಡಬೇಕಾದ್ರೆ ಇನ್ಮೇಲೆ ಪತ್ರಕರ್ತರು ಬಯಸುವಂತಹ ಕೇಸ್ಗಳನ್ನ ಮಾತ್ರ ನೀವು ತಗೋಬೇಕು. ನಾನು ಲಾಯರು, ಕೇಸ್ ನನಗೆ ಯಾವುದು ಬೇಕೋ ಅದು ತಗೊಳ್ತೀನಿ. ಕೇಸು, ಕಾಸು, ಡೋಸು, ಲಾಸು, ಗೂಸು, ಮನಸ್ಸು, ಕನಸು ಲಾಯರ್ ಅಲ್ಲ ನಾನು. ಯಾವ್ದು ಕೇಸ್ ತಗೋಬೇಕೋ ತಗೋಬಾರ್ದು ಅನ್ನೋದು ನನ್ನ ಇಷ್ಟ. ಇದೇ ಕಾರಣಕ್ಕೋಸ್ಕರ CJIಗೆ ಶೂ ಎಸೆಯುವಷ್ಟು ತೋರಿಸ್ಬೋದಾ? ಇಲ್ಲಿ ಶೂ ಎಸ್ದಿದ್ದಾನೆ, ಸನಾತನ ಧರ್ಮ ಅನ್ನೋ ಹೆಸರು ಹೇಳಿದಾನೆ. ಮುಸಲ್ಮಾನ ಇದನ್ನ ಮಾಡಿಬಿಟ್ಟಿದ್ರೆ ಅರ್ಣಾಬ್ ಗೋಸ್ವಾಮಿ ಏನ್ ಮಾಡ್ತಿದ್ದ, ಪ್ರಧಾನ ಮಂತ್ರಿ ಏನ್ ಮಾಡ್ತಿದ್ರು. ಈ ಕೇಸನ್ನು ನೀವು ತುಂಬ ಸೂಕ್ಷ್ಮವಾಗಿ ನೋಡ್ತಾ ಬಂದಿದ್ದೀರಿ. ನಮ್ಮ ಪತ್ರಕರ್ತರು ನಿಮ್ಮನ್ನು ಸಾಧ್ಯವಾದಷ್ಟು ಸದುಪಯೋಗ ಪಡಿಸಿಕೊಳ್ಳುವ ಪ್ರಯತ್ನಗಳನ್ನು ಮಾಡ್ಕೊಂಡಿದ್ದಾರೆ. ಆದರೆ ಅಲ್ಲಿ ಒಂದಷ್ಟು ಯೂಟ್ಯೂಬರ್ಸ್ಗೆ ಹಲ್ಲೆ ಆಗಿದ್ದು, ಆನಂತರದಲ್ಲಿ ಮೈನ್ ಸ್ಟ್ರೀಮ್ ಮೀಡಿಯಾಗಳಲ್ಲಿ ಅದು ಬೇರೆ ರೀತಿಯ ನರೇಟಿವ್ ಆಗಿದ್ದು, ಇದನ್ನು ನೀವು ತುಂಬ ನೋಡಿದ್ದೀರಿ ಸರ್. ಒಬ್ಬ ಸಾಮಾನ್ಯನಿಗೂ ಒಬ್ಬ ಪತ್ರಕರ್ತನಿಗೂ 19(1)A ಬಿಟ್ಟರೆ ಬೇರೆ ಯಾವುದಾದ್ರು ವಿಶೇಷ ಅಧಿಕಾರಗಳನ್ನು ಸಂವಿಧಾನ ಕೊಟ್ಟಿದೆಯಾ ಸರ್? ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್ ಅಷ್ಟೇ ಇದೆ. ಅಲ್ಲ, ನಾನು ಕೇಳ್ತಿರೋದು ಪತ್ರಕರ್ತರಿಗೆ ಏನಾದರೂ ಎಕ್ಸ್ಟ್ರಾ ಕೊಂಬಿದೆಯಾ? ಅದು ಕೊಂಬಿದೆಲ್ಲ. ಈ ಕೈಯಲ್ಲಿ ಬಾಂಬ್ ಬೈಲು, ಈ ಕೈಯಲ್ಲಿ ಕಲ್ಲು ಜೈಲು. ಓಕೆ, ಇದು ಕಲ್ಲು, ಇದು ಬಾಂಬು. ಈ ಕೈ ಬೇರೆ, ಈ ಕೈ ಬೇರೆ. ಗೋಧಿ ಮೀಡಿಯಾ. ಈಗ ಆ ಥರ ನೋಡಿದ್ರೆ ಜೈಲಲ್ಲಿ ಇರೋ ಮನುಷ್ಯ ಅರ್ಣಾಬ್ ಗೋಸ್ವಾಮಿ. ಬೇರೆ ಸುಳ್ಳು, ಓನ್ಲಿ ಲೈಸ್. ಅಲ್ಲಿ ಬರೋ ಎಲ್ಲ ಡಿಬೇಟರ್ಸು ಸುಳ್ಳೇ ಹೇಳ್ತಾರೆ. ಅವ್ರು ಎಲ್ಲರೂ ಜೈಲಲ್ಲೇ ಇರಬೇಕು ಅಂದರೆ ಅವ್ರು ಯಾರ ಪರ ಇದ್ದಾರೆ? ಯಾರ ಪರ ಇದ್ದಾರೆ? ಸೌಜನ್ಯ ಪ್ರಕರಣದಲ್ಲಿ ಹೇಳೋದಲ್ಲ ಸುಳ್ಳು, ವೆರಿ ಸುಳ್ಳು, ಮ್ಯಾನಿಪುಲೇಷನ್. ಅವ್ರು ಹೇಳ್ತಾರೆ ಸಂತೋಷ್ ರಾವೇ ಕೊಲೆ ಮಾಡಿದ್ದು ಅಂದು ಹೇಳ್ತಾರೆ. ವಾಟ್ ಇಸ್ ದ ಬೇಸಿಸ್? ಹಾಗಂದ್ರೆ ಒಂದು ಸ್ಪಿಮೋಸಿಸ್ ಕಾಯಿಲೆ ಏನಾಯ್ತು? FS ಹೆಂಗ್ ಹೇಳ್ತಾರೆ ಅವರು? ನೋಡಿದ್ರ ಇವರು? ಯಾರು ನೋಡಿದ್ದು? ಒಂದು ಧರ್ಮ ಇರಬೇಕಲ್ಲ, ನ್ಯಾಯ ಇರಬೇಕಲ್ಲ. ಜನ ನೋಡ್ತಾ ಇದ್ದಾರೆ, ನಿಜ ಹೇಳ್ಬೇಕು. ನೀನು ಸುಳ್ಳು ಹೇಳಿದ್ರೆ ಅಲ್ಲಿ ಡಿಬೇಟರ್ಗೆ ಹೋದ್ರೆ ಧಮಕಿ ಹಾಕೋದು ಇದೆಲ್ಲಾನು ಮಾಡ್ತಾರೆ ಅವರು. ನೀವು ಸೌಜನ್ಯ ಕೇಸ್ ಬಗ್ಗೆ ಮಾತಾಡಬೇಕಾದ್ರೆ ಇನ್ಮೇಲೆ ಪತ್ರಕರ್ತರು ಬಯಸುವಂತಹ ಕೇಸ್ಗಳನ್ನ ಮಾತ್ರ ನೀವು ತಗೋಬೇಕು. ನಿಮಗೂ ಸ್ವಾತಂತ್ರ್ಯ ಇಲ್ಲ, ಪ್ರೊಫೆಷ್ನಲ್ ಫ್ರೀಡಮ್ ಕೊಟ್ಟಿಲ್ಲ, ಬೇರೆ ಕೇಸ್ ನೀವು ತಗೊಳಂಗೂ ಇಲ್ಲ. ಹಂಗೆ ಹೇಳ್ತಾರೆ ಅವರು. ಯಾಕೆ ತಗೋತಿದ್ದೀರಿ ಸರ್ ನೀವು? ಹಂಗೆ ಹೇಳ್ತಾರೆ ಅವರು. ನಾನು ಲಾಯರು, ಕೇಸ್ ನನಗೆ ಯಾವುದು ಬೇಕೋ ಅದು ತಗೊಳ್ತೀನಿ. ನಾನೇನು ಕೇಸು, ಕಾಸು, ಡೋಸು, ಲಾಸು, ಗೂಸು, ಮನಸ್ಸು, ಕನಸು ಲಾಯರ್ ಅಲ್ಲ ನಾನು. ನನ್ನ ಪ್ರಾಕ್ಟೀಸಲ್ಲಿ ಬಂಡ ಹೊಡೆಯವರು, ಕಟ್ಟಡ ಕಟ್ಟೋರು, ಅಮ್ಮಾಲರು, ಪೌರ ಕಾರ್ಮಿಕರು, ಒಳಚರಂಡಿ ಕ್ಲೀನ್ ಮಾಡೋರು, ಕಾಂಟ್ರಾಕ್ಟ್ ಲೇಬರರ್ಸು, ನರ್ಸಸ್ ಎಲ್ಲ ಕಡೆನೂ ವರ್ಕ್ ಮಾಡಿದ್ದೀನಿ. ಮೈ ಸರ್ವೀಸ್ ಎಲ್ಲಿನೂ ₹1 ನಾನು ತಗೊಂಡಿಲ್ಲ. ರೇಸ್ ಕೋರ್ಸಲ್ಲಿ ರಿಟೈರ್ ಆದರೆ 35,000, ಈಗ ರಿಟೈರ್ ಆದರೆ 8 ಲಕ್ಷ ಬರುತ್ತೆ. ಈಗ ಒಳಚರಂಡಿ ಕ್ಲೀನ್ ಮಾಡೋರು ಸಂಬಳ 6,000 ಇತ್ತು. ಫೈಟ್ ಮಾಡಿ DA ಈ ಥರ 100,000 ಹೇಳ್ಬೋದು ತಮಿಳ್ನಾಡು, ಕರ್ನಾಟಕದಲ್ಲಿ. ಎಲ್ಲಿನೂ ನಾನು ₹1 ತಗೊಂಡಿಲ್ಲ. ಯಾವುದು ಕೇಸ್ ತಗೋಬೇಕೋ ತಗೋಬಾರ್ದು ಅನ್ನೋದು ನನ್ನ ಇಷ್ಟ. ಈಗ ರೇಪ್ ಮಾಡಿ ಬಂದರೆ ನಾನೇನು ಕೇಸ್ ತಗೊಳ್ತೀನ? ಸುಳ್ಳು ಕೇಸೆಲ್ಲ ತಗೊಂಡಿದ್ದೀನ ನಾನು. ಕೆಲವು ಕೇಸೆಲ್ಲ ಈಗ ಬೆಂಗಳೂರಲ್ಲಿ ಒಬ್ಬ ಹುಡುಗಿಗೆ ಸ್ಟ್ಯಾಬ್ ಮಾಡಿಬಿಟ್ಟ, ಸ್ಪೆಷಲ್ ಪ್ರಾಸಿಕ್ಯೂಟ್ರು, ಲೈಫ್ ಸೆಂಟೆನ್ಸ್ ಆಯಿತು. ಹೆಸರೆಲ್ಲ ಹೇಳಲ್ಲ, ₹1 ನಾನು ತಗೊಂಡಿಲ್ಲ. ಆ ಥರ ಸುಮಾರು ಕೇಸ್ ಹೇಳ್ಬೋದು. ಕೋಲಾರಲ್ಲಿ ಈಗ ನಡೆಸ್ತಾ ಇದ್ದೀನಿ, ತಾಯಿ ಮಗಳನ್ನೇ ಸಾಯಿಸಿಬಿಟ್ರು, ನಾನೇ ಕೇಸ್ ನಡೆಸ್ತಾ ಇದ್ದೀನಿ. ಇಲ್ಲೊಂದು ಹುಡುಗಿನ ಅತ್ಯಾಚಾರ ಆಯಿತು, ನಾನು ಕೇಸ್ ಫ್ರೀಯಾಗಿ ನಡೆಸ್ತಾ ಇದ್ದೀನಿ. ಆ ಥರ 100 ಇದೆ. ನಾನು ಯಾವ್ದು ತಗೋಬೇಕೋ ತಗೋಬಾರ್ದು ನಾನು ತೀರ್ಮಾನ ಮಾಡಬೇಕೋ ಅದು ನನ್ನ ಸಿದ್ಧಾಂತ. ಅಲ್ಲ, ಈಗ ಮಾಧ್ಯಮಗಳು ಕೋರ್ಟ್ನ ಪ್ರತಿನಿಧಿಯಾಗಿ ಅಥವಾ ಕೋರ್ಟ್ ರೀತಿಯಲ್ಲಿ ಎಲ್ಲ ವ್ಯಾಜ್ಯಗಳನ್ನು ಬಗೆಹರಿಸ್ತಿದಾರಲ್ವಾ? ಅಂದರೆ ಜಡ್ಜ್ಮೆಂಟ್ ಕೊಡ್ತಿದ್ದಾರೆ ಆಲ್ರೆಡಿ. ಅದು 1970 ಕಂಟೆಂಪ್ಟ್ ಆಫ್ ಕೋರ್ಟ್ ಅಡಿಯಲ್ಲಿ ಬರೋದಿಲ್ವಾ ಸರ್? ಕೆಲವು ಕಂಟೆಂಪ್ಟ್ ಅದನ್ನೆಲ್ಲ ಯಾರು ತಗೊಂಡು ಹೋಗೋರು? ಕಂಟೆಂಪ್ಟ್ ಆಫ್ ಕೋರ್ಟ್ ಇದೆ. ಈಗ
ಅಲ್ಲ ವಿಶೇಷ ಕರ್ನಾಟಕದಲ್ಲಿ 267 ಗ್ಯಾಗ್ ಆರ್ಡರ್ಸ್ ತಗೊಂಡಿದ್ದಾರೆ. ಇದೇ ಸೌಜನ್ಯ ಪ್ರಕರಣದಲ್ಲಿ 23ನೇ ಇಸ್ವಿಯಲ್ಲಿ 2 ಆರ್ಡ್ರು, 24ನೇ ಇಸ್ವಿಯಲ್ಲಿ 2 ಆರ್ಡ್ರು, 25ನೇ ಇಸ್ವಿಯಲ್ಲಿ 3 ಆರ್ಡ್ರು, ಜಾನ್ ರೋ ಆರ್ಡ್ರು. ಸೊ ನೀವು ಏನೋ ಮಾತಾಡೋಂಗಿಲ್ಲ, ಟಿ ವಿನಲ್ಲಿ ಬರೋಂಗಿಲ್ಲ. ಅದನ್ನು ನಾನೇ ಅದಕ್ಕೆ ಈ 2025 ಏನು ಜಾನ್ ರೋ ಆರ್ಡರು, ಗ್ಯಾಗ್ ಆರ್ಡ್ರು, ಅದನ್ನು ಫೈಟ್ ಮಾಡಿದ್ದು ನಾನು. ಅದನ್ನು ಕಿತ್ತಾಕಿದ್ದು ಕೋರ್ಟಲ್ಲಿ ನಾವೇ. ಆ ಆರ್ಡ್ರಿಗೆ ಬೆಲೆ ಇಲ್ಲದೆ ಮಾಡಿದ್ದು ನಾನೇ. ವಕಾಲತ್ ಹಾಕಿದ್ದೀನಿ, ಅಬ್ಜೆಕ್ಷನ್ ಹಾಕಿದ್ದೀನಿ, ರಿಟರ್ನ್ ಸ್ಟೇಟ್ಮೆಂಟ್ ಹಾಕಿದ್ದೀನಿ, ಗಂಟೆಗಟ್ಟಲೆ ಆರ್ಗ್ಯುಮೆಂಟ್ ಮಾಡಿದ್ದೀನಿ. ಆ ಆರ್ಡ್ರ್ ಇಲ್ಲ, ಅದರಿಂದನೇ ನಾವು ಇಬ್ಬರು ಕೂತು ಮಾತಾಡ್ತಾ ಇದ್ವಿ. ಇಲ್ಲಾಂದರೆ ಇಲ್ಲಿ ಮಾತಾಡಿದರೆ ನಿಮ್ಮದು ಸೀಸ್ ಮಾಡ್ತಿದ್ರು. ನಮ್ಮನ್ನೇ ಸೌಜನ್ಯ ಬಗ್ಗೆ ಇಡೀ ಸ್ಟೇಟಲ್ಲಿ 80 ಜಾಗದಲ್ಲಿ ಹೋರಾಟ ನಡೆದಿದೆ. ಪೊಲೀಸರು ಹೋಗಿ ಧಮಕಿ ಹಾಕಿದ್ದಾರೆ ಹೈಕೋರ್ಟ್. ಎಲ್ಲಿದೆ ಹೈಕೋರ್ಟ್ ಆರ್ಡ್ರು? ನಾನೇ ಕಲಿಸ್ದೆ, ಏನೇನೆಲ್ಲ ಆಯ್ತು ನೋಡಯ್ಯ ಅಂತ. ಈಗ ನಾವು ಮಾತಾಡ್ತಾ ಇದ್ದೀವಿ ಅಂದರೆ ನನ್ನ ಶ್ರಮ ಇದೆ, ಅದರಲ್ಲಿ ₹1 ನಾನು ಚಾರ್ಜ್ ಮಾಡಿಲ್ಲ. ಇದನ್ನು ಫ್ರೀಡಮ್ ಪಾರ್ಕಲ್ಲಿ ಹೇಳಿದ್ರೆ ವಕಾಲತ್ತು ನವೀನ್ ಸೂರಂಜೆ ಕೊಟ್ಟರು, ₹1 ಕೊಟ್ಟಿಲ್ಲ ಅಂದೇ ಹೇಳಿದೆ ನಾನು. ಯಾಕೆಂದರೆ ಲಾಯರ್ಗಳಿಗೆ ಸಿಕ್ಕಾಪಟ್ಟೆ ದುಡ್ಡು ಬರುತ್ತೆ ಅಂತಾರೆ, ಅದಕ್ಕೋಸ್ಕರ ಹೇಳಿದೆ. ₹1 ತಗೊಂಡಿಲ್ಲ, ಫ್ರೀ ಸರ್ವಿಸ್ ಅದು. ಸೊ 19 ಏನಾಗಲೂ ಮಾತಾಡ್ಬೋದಂದ್ರೆ, ಬಟ್ ಎಗೇನ್ ಇದು ಕೈ, ಎರಡು ಮನುಷ್ಯರ ಕೈಯೇ. ಇದು ಒಂದು ಜಾತಿ ಕೈ, ಇದು ಒಂದು ಜಾತಿ ಕೈ. ಇದೇ ಕಾರಣಕ್ಕೋಸ್ಕರ CJIಗೆ ಶೂ ಎಸೆಯುವಷ್ಟು ದರ್ಪ ತೋರಿಸ್ಬೋದಾ? ಮಾಡಿದಾನೆ ನೋಡಿ, ಅವನ ಮೇಲೆ FIR ಮಾಡಿಲ್ಲ ಯಾರು, ಇಡೀ ದೇಶದಲ್ಲಿ ನೋ FIR. ಇಲ್ಲಿ ಹಿಜಾಬ್ ಕೇಸಲ್ಲಿ ನ್ಯಾಯಾಧೀಶರು ಒಂದು ಆದೇಶ ಮಾಡಿದರು ಕರ್ನಾಟಕ ಹೈಕೋರ್ಟಲ್ಲಿ. ಅದ್ರ ಬಗ್ಗೆ ಟ್ವೀಟ್ ಆಗ್ದ ಒಬ್ಬ ಮದುರೈಯಲ್ಲಿ. ಅವನ ಮೇಲೆ UAPA ಕೇಸ್ ಹಾಕಿ 1 ವರ್ಷ ಜೈಲಲ್ಲಿದ್ದ, ಟ್ವೀಟ್ ಹಾಕಿದ್ದಕ್ಕೆ. ಆದರೆ ಅವನ ಜಾತಿ ಬೇರೆ. ಇಲ್ಲಿ ಶೂ ಎಸ್ದಿದ್ದಾನೆ, ಸನಾತನ ಧರ್ಮನೋ ಹೆಸರು ಹೇಳಿದ್ದಾನೆ. ಪಕ್ಕದಲ್ಲಿರೋ ಜಡ್ಜಿಗೆ ಹೇಳ್ತಾನೆ, ಸ್ವಾಮಿ ನಿನ್ನ ಮೇಲೆ ನಾನು ಮಾಡಿಲ್ಲ, ಅವ್ರ ಮೇಲೇನೆ ಅಂತಾನೆ. ಸೇಫ್ ಆಗಿ ಹೊರಗೆ ಬರ್ತಾನೆ. ಮನೆಗೆ ಹೋಗಿ ANIಗೆ ಇಂಟರ್ವ್ಯೂ ಕೊಡ್ತಾನೆ. ಹೇಳ್ತಾನೆ ಅವನು, ನಾನು ಐ ಡೋಂಟ್ ಫೀಲ್ ರೆಗ್ರೆಟ್, ನಾನು ಎಲ್ಲೋ ಯಾರ ಹತ್ರ ಸಮಾಪನೆ ಕೇಳೋದಿಲ್ಲ, ದೇವ್ರು ನನಗೆ ಹೇಳಿದ್ದಾರೆ, ಅದನ್ನೇ ಮಾಡಿದೆ, ಕರೆಕ್ಟ್ ಅಂತಾನೆ. ಮೊನ್ನೆ ಇಲ್ಲಿ ಒಂದು ಪ್ರೊಟೆಸ್ಟ್ ಆಗಿದೆ. ಒಂದು ಗ್ರೂಪ್ ಆಫ್ ಲಾಯರ್ಸು ಮಧ್ಯಾಹ್ನ ಅಲ್ಲಿ ಒಂದು ಅಸೆಂಬಲ್ ಆಗಿದ್ದಾರೆ. ಅದರಲ್ಲಿ ಮಾತಾಡುವಾಗ ಗವಾಯಿ ಸಾಹೇಬರು ಮಾತಾಡಿದ್ದು ತಪ್ಪನ್ನು ಮಾತಾಡಿದ್ದಾರೆ. ಪ್ರಜಾವಾಣಿಯಲ್ಲಿ ಬಂದಿದ್ದ ನೋಡಿ. ಯಾಕೆ ಮಾತಾಡಿದ್ರು ಅವರು ನೋಡಿ. ಈಗ ಶೂ ಎಸ್ತಿದ್ದಾನೆ, ಅದು ಅಟಾಕ್ ಆನ್ ಕಾನ್ಸ್ಟಿಟ್ಯೂಷನ್. ಸಂವಿಧಾನವಾದ, ಸನಾತನವಾದ, ಸಮಾನತೆವಾದ, ಸನಾತನವಾದ. ಹುಟ್ಟಿದಾಗಲೇ ಮೇಲು ಜಾತಿ, ಹುಟ್ಟಿದಾಗಲೇ ಕೀಳು ಜಾತಿ. ಅಲ್ಲಿ ಎಲ್ಲನೂ ಈಗ 2025 RSS ಸ್ಥಾಪನೆ ಮಾಡಿದ್ದು 1925. RSS ಅಂದರೆ ರಿಟೆನ್ಷನ್ ಆಫ್ ಸವರ್ಣ ಸುಪ್ರೀಮಸಿ. ಅದಕ್ಕೆ ಸುಳ್ಳಾಗಿ ರಾಷ್ಟ್ರೀಯ ಸ್ವಯಂ ಸೇವಕ್ ಎಂದು ಹೆಸರಿಟ್ಕೊಂಡಿದ್ದಾರೆ. ಬಟ್ ರಿಟೆನ್ಷನ್ ಆಫ್ ಸವರ್ಣ ಸುಪ್ರೀಮಸಿ. 100 ವರ್ಷ ಪ್ರೈಮ್ ಮಿನಿಸ್ಟರ್ RSS, ಪ್ರೆಸಿಡೆಂಟ್ ಆಫ್ ಇಂಡಿಯಾ RSS, ಗವರ್ನರ್ಸು RSS, IB, CBI, NIA, ರಾ ಎಲ್ಲ ಅವರೇ. ಇಲ್ಲಿ ಮಾತ್ರ ಪೀಠದಲ್ಲಿ ಒಬ್ಬ ಅವರ್ನೇರು ಕೂತಿದ್ದಾರೆ. ಅದಕ್ಕೆ ಶೂ ಎಸ್ದಿದ್ದವನು. ನೋ ಕೇಸ್. ನಾವೇ ಬೆಂಗಳೂರಲ್ಲಿ ನಾನು ಪ್ರೊಟೆಸ್ಟ್ ಮಾಡಿ ಪೊಲೀಸ್ ಸ್ಟೇಷನಲ್ಲಿ ಹೋಗಿ ಬೆಳಗ್ಗೆಯಿಂದ ಕೂತಿದ್ದು ರಾತ್ರಿ 8 ಗಂಟೆಗೆ ಒಂದು FIR, ಇಂಡಿಯಾದಲ್ಲೇ ಮೊಟ್ಟ ಮೊದಲು ಒಂದು FIR ಹಾಕಿದ್ವಿ. ಅದು ನಾನೇ. ನನ್ನ ಜೊತೆ ಎಲ್ಲ ಅಡ್ವೊಕೇಟ್ಸು ಇದ್ದರು, ನಾನು ಒಬ್ಬನೇ ಅಲ್ಲ. ನಮ್ಮ ತಂಡ, ನಮ್ಮ ಗ್ರೂಪು ಫೈಟ್ ಮಾಡಿ FIR ಮಾಡಿದ್ವಿ. ಇದುವರೆಗೆ ಅರೆಸ್ಟ್ ಮಾಡಿಲ್ಲ. ಇದೇ ಹಿಂಗೆ ಹೇಳ್ತೀನಿ ನಾನು. ಬಾಬ್ರಿ ಮಸ್ಜಿದ್
ನಮಗೆ ಅನ್ಯಾಯ ಆಗಿದೆ ಅಂತ ಹೇಳಿ ಒಬ್ಬ ಮುಸಲ್ಮಾನ ಇದನ್ನು ಮಾಡಿಬಿಟ್ಟಿದ್ರೆ ಅರ್ಣಾಬ್ ಗೋಸ್ವಾಮಿ ಏನು ಮಾಡ್ತಿದ್ದ, ಪ್ರಧಾನಮಂತ್ರಿ ಏನು ಮಾಡ್ತಿದ್ರು, ಇಷ್ಟೊಳಗಡೆ ಎನ್ಕೌಂಟ್ರ್ ಮಾಡಿ ಮುಗಿಸ್ಬಿಟ್ಟು ಬುಲ್ಡೋಸರ್ನ ಬಿಟ್ಟು ನೂರಾರು ಮುಸಲ್ಮಾನರು ಮನೆಗಳನ್ನೆಲ್ಲ ಧ್ವಂಸ ಮಾಡ್ತಿದ್ರು. ಏನು ನಡೆದಿಲ್ಲ ನೋಡಿ, ಏನೂ ನಡೆದಿಲ್ಲ. ಹೌದು ಸರ್. ಬುಲ್ಡೋಜರ್ ಬಾಬಾ ರಾಜ್ಯಕ್ಕೂ ಹೋಗ್ತಿರಲ್ಲ ಸರ್, ಲಕ್ನೋಗೆಲ್ಲ ಹೋಗ್ತೀರಿ, ಅಲ್ಲೂ ಕೂಡ ಕೇಸ್ ಇಟ್ಕೊಂಡು ಫೈಟ್ ಮಾಡ್ತೀರಿ. ಹೌದೌದು. ಅಲ್ಲಿ ನಿಮ್ಮನ್ನ ಬೇರೆ ಹೆಸರಿಂದ ಕರೆಯೋದಿಲ್ವಾ? ಇಲ್ಲಿನ ರೀತಿಯಲ್ಲಿ ಕರೀತಾರೆ. ವ್ಯವಸ್ಥೆಯ ವಿರುದ್ಧ, ಒಂದು ಹೆಣ್ಣುಗಳ ವಿರುದ್ಧನೋ ಮತ್ತೊಂದರ ವಿರುದ್ಧನೋ ಮಾತಾಡುವ ಸಂದರ್ಭದಲ್ಲಿ ನಾನು ಯಾರ ವಿರುದ್ಧ ಮಾತಾಡ್ತೀನಿ? ನ್ಯಾಯ ಪರ ಮಾತಾಡ್ತೀನಿ, ಅನ್ಯಾಯ ವಿರುದ್ಧ ಮಾತಾಡ್ತೀನಿ. ನ್ಯಾಯದ ಪರ, ಸಾರಿ, ಅನ್ಯಾಯದ ವಿರೋಧ ಮಾತಾಡ್ತೀನಿ, ನ್ಯಾಯದ ಪರ ಮಾತಾಡ್ತೀನಿ. ಹೌದು. ಅಲ್ಲಿ ಅನ್ಯಾಯ ಆಗಿದೆ ಎಂದು ನಾನು ಮೈಕ್ ಇಟ್ಕೊಂಡು ಮಾಡೋದಲ್ಲ. ಅನ್ಯಾಯ ಮಾಡಿರೋ ಕಮಿಷನರ್ ಬಾಕ್ಸ್ಗೆ ಬರ್ತಾರೆ, ನೀನು ಮಾಡಿದ್ದ ಅನ್ಯಾಯ ಅಂದು ಪ್ರಶ್ನೆ ಮಾಡ್ತೀನಿ ನಾನು. ಅವ್ರು ಆನ್ಸರ್ ಕೊಡ್ಬೇಕಲ್ಲ, ಅದು ಕಾನೂನು. ನೀನು ಮಾಡಿದ್ದೆಲ್ಲ ಕಿತಾಪತಿ ಅಂತ ಕೇಳ್ತೀನಿ, ಅವ್ನು ಹೇಳ್ಬೇಕು ಹೌದು ಅಂದು. ಯಾವ ಕಾನೂನು ಅಂದು ಕೇಳ್ತೀನಿ, ಅವ್ನು ಹೇಳ್ಬೇಕು. ಇದು ನಾನು ಪಾಟ್ನಾದಲ್ಲಿನೂ ಮಾಡ್ತೀನಿ, ಲಕ್ನೋ ಮಾಡ್ತೀನಿ, ವಿಶಾಖಪಟ್ಟಣಂ ಹೋಗ್ತೀನಿ, ಚೆನ್ನೈ ಹೋಗ್ತೀನಿ, ಹೈದರಾಬಾದ್ ಹೋಗ್ತೀನಿ, ಪ್ರಶ್ನೆ ಮಾಡೋಕ್ಕೆ ಹೋಗ್ತೀನಿ. ಬಾಕ್ಸಲ್ಲಿ ಬರ್ತಾರೆ, ಸುಮ್ಮನೆ ಕೇಸ್ ಹಾಕಿ ಜೈಲಲ್ಲಿ ಇಟ್ಟಿದ್ದಾರೆ ಅಮಾಯಕರನ್ನ. ಅವ್ರ ಅಮಾಯಕರಂತೂ ನಾನು ಕೇಳ್ತೀನಿ, ಅವ್ನು ಹೇಳ್ಬೇಕು, ಇಲ್ಲ ಅಂತ ಹೇಳ್ಬೇಕಲ್ಲ. ಅದು ಕಾನೂನು, ಅದು ಪವರು, ಅದು ಅಡ್ವೊಕೇಟ್ ಪವರು. ಅದು ಫ್ಲವರ್ ಅಲ್ಲ, ಫೈರ್, ವೈಲ್ಡ್ ಫೈರ್, ಅದು ಕಾನೂನು ಫೈರ್. ಓಕೆ ಸರ್.